ವಂಶೀಯ ಸಿನಿಮಾದ ನಾಯಕಿ ಖ್ಯಾತ ಲಕ್ಷ್ಮಿ ಅವರು ಇದೀಗ ಏನಿಲ್ಲ ಅಂತ ಹೇಳ್ಬೋದು. ಹಾಗೆ ನಿಜಕ್ಕೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗಾಳಿ ಮಾತು ಸಿನಿಮಾ ನೀವು ನೋಡಿರ್ತೀರ. ಗಾಳಿ ಮಾತು ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ಹೆಸರು ಮಾಡಿದ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ನಾನು ಹೇಳ್ಬೋದು. ಇನ್ನು ಆ ಸಿನಿಮಾದ ನಂತರ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡು ಸದ್ಯಕ್ಕೆ ತಮಿಳುನಾಡಿನಲ್ಲಿ ಸ್ವಂತ ಒಂದು 2-3 ರೆಸಾರ್ಟ್ಗಳು ಮತ್ತು ಸ್ವಂತ ಹೋಟೆಲ್ಗಳನ್ನು ನಿರ್ಮಾಣ ಮಾಡಿ ಮತ್ತು ಒಂದೆರಡು ಛತ್ರಗಳನ್ನು ಕೂಡ ಚೆನ್ನೈನಲ್ಲಿ ನಿರ್ಮಿಸಿದ್ದಾರೆ. ಮದುವೆ ಹೋಟೆಲ್ಗಳನ್ನು ಮಾಡಿ ಒಳ್ಳೆ ಆದಾಯನೂ ಕೂಡ ಮಾಡ್ತಿದ್ದಾರೆ. ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ ಇವತ್ತು ಅಂತ ಹೇಳ್ಬೋದು ಲಕ್ಷ್ಮೀರು. ಸರಿ, ಸಿನಿಮಾ ರಂಗದಲ್ಲಿ ಇವತ್ತು ನಾಳೆ ಬರ್ತಾರೆ ಅಂದುಕೊಟ್ಟು ಸುಮಾರು 30 ವರ್ಷದ ಸಿನಿಮಾ ರಂಗ ದೂರ ಉಳಿದು ಸದ್ಯ ಈಗ ಒಬ್ಬರು ಮಗಳಿಗೆ ಅವ್ರು ಡಾಕ್ಟರ್ ಕೂಡ ಮಾಡಿದ್ದಾರೆ. ಇನ್ನೊಬ್ಬರು ಮಗಳು ವೈದ್ಯರಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಮತ್ತೊಬ್ಬರು ಮಗಳು ನಟಿಯಾಗಿ ಕೂಡ ಇದ್ದಾರೆ. ಸದ್ಯ ಈಗ ಚೆನ್ನೈನಲ್ಲಿ ಖ್ಯಾತ ಒಬ್ಬರು ಸಿನಿಮಾ ನಿರ್ದೇಶಕರಿಗೆ ಮದುವೆಯಾಗಿ ಲೈಫಲ್ಲಿ ಕೂಡ ಸೆಟಲ್ ಆಗಿ ಆರಾಮಾಗಿದ್ದಾರೆ ಅಂತ ಹೇಳ್ಬೋದು. ಸರಿ, ಸಿನಿಮಾದ ಕಡೆ ಬರುವಂಥ ಇತ್ತೀಚೆಗೆ ಯಾರೊಬ್ಬರು ಕೇಳೋದಕ್ಕೆ ಇಲ್ಲ ಸಿನಿಮಾ ಕಡೆಗಂತೂ ಯಾವುದೋ ಕಾರಣಕ್ಕೆ ಬರೋದಿಲ್ಲ. ಈಗ ಉದ್ಯಮ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಇದ್ದೀನಿ. ಸಾಕು, ಮಾಡಿದಷ್ಟು ವರ್ಷ ಮಾಡಾಯಿತು, ಈಗೆಲ್ಲ ನೆಮ್ಮದಿಯಾಗಿರೋಣ ಅಂತ ಹೇಳಿ ಹಾಗೆ ನಗು ಮುಖದಲ್ಲಿ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿಯವರು ಏನಿಲ್ಲ.